ಆ್ಯಕ್ಚುಲಿ ಖುಷಿ ಆಗೋದಕ್ಕೆ ಕುಟುಂಬದವರೇ ನಾವೆಲ್ಲ, ಫ್ಯಾಮಿಲಿಯವರೇ. ಸೊ ಪ್ರಜ್ವಲ್ ಅಣ್ಣನ ಜೊತೆ ಮಾಡೋದಂದ್ರು ತುಂಬ ಅಂದರೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಪ್ರಣಮ್ ಅವರು ಹೀರೋ, ಆ್ಯಕ್ಚುಲಿ ನೀವು ಪೋಸ್ಟರ್ ನೋಡ್ಬೋದು, ಸಖತ್ ರಗಡ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಯಾಕೆಂದರೆ ಸನ್ ಆಫ್ ಮುತ್ತಣ್ಣ ಅಷ್ಟು ಚೆನ್ನಾಗಿ ಫಸ್ಟು ನನ್ನ ಮೂವಿ ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡಿಕೊಟ್ರಿ, ಪ್ರಮೋಟ್ ಮಾಡಿದ್ರಿ. ಧನ್ಯವಾದಗಳು ನಿಮಗೆಲ್ಲರಿಗೂ. ಈಗ ಅದೇ ಪ್ರೊಡಕ್ಷನ್ ಹೌಸು ಮತ್ತು ಡೈನಮಿಕ್ ವೆಂಚರ್ಸು ಪ್ರಜ್ವಲ್ ಅವರ ಸಪೋರ್ಟಿಂದ ಈಗ 2ನೇ ಸಿನಿಮಾ ಅನೌನ್ಸ್ ಮಾಡ್ತಾಯಿದ್ದೀವಿ. ಫಸ್ಟು ಪುರಾತನ ಫಿಲಮ್ಸು ಮತ್ತು SRK ಫಿಲಮ್ಸು ಕಾಂಬಿನೇಷನಲ್ಲಿ ಶುರು ಮಾಡಿದೋ. ಈ ಸಲ ಹರಿ ಸರ್ ಜೊತೆ ನಾವು ಯಾವತ್ತಿದ್ದು ಇರುತ್ತೆ, ಯಾಕೆಂದರೆ ಶ್ರೀ ಪುರಾತನ ಅಂತ ಇಟ್ಟಿದ್ದಾರೆ, ನನ್ನ ಬಿಡಬಾರ್ದು ಅಂತ. ನಂದೇ ಫಸ್ಟ್ ಇರೋದು ಶ್ರೀ ಅಂತ. ಅದಕ್ಕೆ ಶ್ರೀ ಪುರಾತನ ಫಿಲಮ್ಸು ಫಸ್ಟಿಗೆ ನಾನೇ ಪ್ರೊಡ್ಯೂಸರ್. ಆ್ಯಕ್ಚುಲಿ ಶ್ರೀ ಪುರಾತನ ಫಿಲಮ್ಸ್ ಸೆಕೆಂಡು, ಆಮೇಲೆ ಅಣ್ಣ. ಇವ್ರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಅವಕಾಶ ಈಗ ನನಗೆ ಸಿಕ್ಕಿದೆ. ಎಲ್ಲ ಟೀಮು ಸಪೋರ್ಟಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬಾಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಮತ್ತು ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಅಪ್ಪಾಜಿಯವ್ರ ಆಶೀರ್ವಾದ, ಅಮ್ಮನ ಆಶೀರ್ವಾದ ಅಂತೂ ನಮ್ಗೆ ಇದ್ದೇ ಇರುತ್ತೆ. ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಕಾಗಲ್ಲ. ಯಾಕೆಂದರೆ ನನಗೆ ಅವಕಾಶ ಕೊಟ್ಟಿದ್ದೆ ಫಸ್ಟು ಅಲ್ಲಿಂದನೇ. ಪುರಾತನ ಫಿಲಮ್ಸು ಮತ್ತು ಡೈನಮಿಕ್ ವೆಂಚರ್ಸ್ನ ನಾವು ಯಾವತ್ತೂ ಮರೆಯೋವಾಗಿಲ್ಲ. ಜೊತೆಗೆ ಈಗ ಎಮ್ ಜಿ ಆರ್ ಅಂತಂದರೆ ಎಲ್ರಿಗೂ ನೀವು ಹೇಳ್ದಂಗೆ ಕುತೂಹಲ ಅಂತೂ ಇರುತ್ತೆ. ಬಟ್ಟು ಮುಂದಿನ ದಿನಗಳಲ್ಲಿ ಎಲ್ಲನೂ ಒಂದೊಂದಾಗಿ ರಿವೀಲ್ ಮಾಡೋಣ ಅನ್ನೋದು ಒಂದು ಪ್ಲ್ಯಾನು. ಇವತ್ತು ನಮ್ಮ ಬಾಸ್ ಬರ್ತಡೇ, ಹ್ಯಾಪಿ ಬರ್ತಡೇ ಬಾಸ್. ನಾಳೆ ಬಿಲೇಟೆಡ್ ವಿಶಸ್ ನಮ್ಮ ಚರಣ್ ರಾಜ್ ಸರ್ದು, ಅವ್ರದ್ದು ಬರ್ತಡೇ. ಸೊ ಈ ಬರ್ತಡೇಗೋಸ್ಕರ ಒಂದು ಗಿಫ್ಟು ಏನಾದರೂ ಮಾಡಬೇಕು ಅಂತ ಬಂದಾಗ ಈ ಥರದ್ದು ಏನಾದರೂ ಒಂದು ಬೇರೆ ಜಾನರಲ್ಲಿ ಹೋಗೋಣ. ಎಲ್ಲ ಮುದ್ದಾಗಿ ತೋರಿಸಿದ್ದಾರೆ, ಮುದ್ದಾಗಿ ನಮಗೂ. ಯಾಕೆಂದರೆ ಅವ್ರ ಸ್ಟಫು ನಮಗೆ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಸನ್ ಆಫ್ ಮುತ್ತಣ್ಣ ಮಾಡಿದಾಗ ಬೇರೆನೇ ಪ್ರತಿಭೆ ಇದೆ. ಮೇಲ್ ನೋಡೋಕ್ಕೆ ಮುದ್ದಾಗಿದ್ದಾರೆ ಅಷ್ಟೇ, ಒಳಗಡೆ ಒಂದು ರಾಕ್ಷಸ ಗುಣ ಇದೆ. ಅದನ್ನು ಸ್ವಲ್ಪ ಕೆತ್ಕಿದ್ದೀವಿ, ಈಗ ಅಷ್ಟೇ ಕೆತ್ಕಿದ್ದೀವಿ. ಅವ್ರು ಬೇರೆ ಇನ್ನೊಂದು ಫೇಸ್ ರಿವೀಲು ನಮ್ಮ ಬಾಸ್ ನಮ್ಮ ಮಾತ್ರ ತೋರಿಸಿದ್ದಾರೆ. ಅದನ್ನೇ ಇಟ್ಕೊಂಡು ನಾವು ಕತೆ ಮಾಡ್ತಿರೋದು ಅಷ್ಟೇ ಇವಾಗ. ಬಟ್ ಇದರಲ್ಲಿ ಬೇರೆ ಥರನೇ ವರ್ಷನ್ನು ಪ್ರಣಮ್ ಸರ್ನ ನೋಡ್ತೀರಾ. ಈಗ ಎಮ್ ಜಿ ಆರ್ ಅನ್ನೋದು ನೀವು ಹೇಳ್ದಂಗೆ ಬೇರೆದಕ್ಕೆ ಕನೆಕ್ಟ್ ಆದರೂ ಕೂಡ ಅದನ್ನು ಎಷ್ಟರ ಮಟ್ಟಿಗೆ ಈ ಸಿನಿಮಾದಲ್ಲಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಬಟ್ಟು ಬರೀ ಪ್ರಮೋಷನ್ ಮಾತ್ರ ಟೈಟ್ಲ್ ಇಟ್ಟಿದ್ದೀವ, ಇಲ್ಲ ಅದನ್ನು ರಿಲೇಟೆಡಾಗಿ ನಾವು ಅದನ್ನು ವರ್ಕ್ ಮಾಡಿ ಮೂವಿಲಿ ಏನಾದರೂ ರಿಲೇಟೆಡ್ ಮಾಡ್ತಿದ್ದೀವ ಇಲ್ವಾ ಅನ್ನೋದನ್ನೆಲ್ಲ ಒಂದೊಂದಾಗಿ ರಿವೀಲ್ ಮಾಡೋಣ ಅಂತ ನಂದು ಒಂದು ಪ್ಲ್ಯಾನು. ಇದು ಸುಮ್ಮನೆ ಒಂದು ವಿಷಸ್ಗೆ ಒಂದು ಟೀಸರ್ನ ನಿಮ್ಮ ಮುಂದೆ ಇಡಬೇಕು ಅನ್ನೋ ಒಂದು ಖುಷಿ. ಮತ್ತು ನಿಮ್ಮನ್ನು ಭೇಟಿಯಾಗಿ ಎಷ್ಟೋ ದಿನಗಳಾಗೋಗಿತ್ತು. ಸನ್ ಆಫ್ ಮುತ್ತಣ್ಣ ಆದಮೇಲೆ ಇನ್ನೊಂದು ಕನೆಕ್ಟ್ ಆಗೋದಕ್ಕೆ ಬೇಕಾಗಿತ್ತು ಅವಕಾಶ. ಅದು ಈ ಮುಖಾಂತರ ಸಿಕ್ಕಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲನೂ ಹೇಳೋಣ ಅಂತ ನನ್ನ ಅನಿಸಿಕೆ.